ಹಲೋ ಹಾಯ್ ನಮಸ್ಕಾರ ಗುಡ್ ಮಾರ್ನಿಂಗ್ ಗೆಳೆಯರೇ. ಮಾರ್ನಿಂಗ್ ವಾಕ್ ಹೋಗ್ತಾಯಿದ್ದೀನಿ. ಇಲ್ಲೇ ಸುತ್ತಾಡ್ಕೊಂಡು ಹೋಗಬೇಕು ಅಂಥೇಳಿ ಬರಬೇಕಂತೇಳಿ ಹೋಗ್ತಾಯಿದ್ದೀನಿ. ಏನಂದರೆ ಇವತ್ತು ಇಂಟ್ರ್ವ್ಯೂ ಒಂದಿದೆ. ಇಂಟ್ರ್ವ್ಯೂಲಿ ಏನು ಇಂಟ್ರ್ವ್ಯೂ ಕೊಡಬೇಕು ಸ್ವಲ್ಪ ಪ್ರಿಪೇರ್ ಆಗಿದ್ದೀನಿ. ಗೊತ್ತಾಗ್ತಾ ಇಲ್ಲ ಹೇಗೆ ಇಂಟ್ರ್ವ್ಯೂ ಹೋಗುತ್ತೆ ಏನಿಲ್ಲ ಅಂತ. ತೊಂದರೆ ಇಲ್ಲ, ನೋಡೋಣ ಏನಾಗುತ್ತೆ ಏನಿಲ್ಲ. ವಾಕಿಂಗ್ ಮಾಡಿಬಿಟ್ಟು ಮನೆಗೆ ಹೋಗ್ಬಿಟ್ಟು ಫ್ರೆಶ್ ಆಗಿಬಿಟ್ಟು ಇನ್ನೊಂದು ಸ್ವಲ್ಪ ಪ್ರಿಪೇರ್ ಆಗಿ 3 ಗಂಟೆಗಿದೆ ಇಂಟರ್ವ್ಯೂ. ವರ್ಚುವಲ್ ಇಂಟರ್ವ್ಯೂ ಇದೆ ಆನ್ಲೈನಲ್ಲಿ. ನೋಡೋಣ ಏನಾಗುತ್ತೆ. ಬನ್ನಿ ಗೈಸ್. ಮನೆಗೆ ಬಂದೆ ಇವಾಗ ತಾನೇ. ಮನೆಗೆ ಬಂದು ಫ್ರೆಶಪ್ ಆಗ್ತೀನಿ. ಇವಾಗ ಫ್ರೆಶಪ್ ಆಗಿ ಮತ್ತೆ 3 ಗಂಟೆಗೆ ಇಂಟರ್ವ್ಯೂ ಇದೆ. ಇಂಟರ್ವ್ಯೂಗೆ ಸ್ವಲ್ಪ ಪ್ರಿಪೇರ್ ಆಗ್ತೀನಿ. ಇಂಟರ್ವ್ಯೂಗೆ ಒಂದು ಸಮಸ್ಯೆ ಆಗಿಬಿಟ್ಟಿದೆ ಗೈಸ್, ಹೇಗೆ ಮಾಡೋದು ಏನಿಲ್ಲ ಅಂತ. ಇನ್ನೂ ಹಾಗೆ ಉಳಿದಿದೆ ಪಾತ್ರೆಗಳೆಲ್ಲ ತೊಳೆಯೋದು. ಯಾರೂ ಇಲ್ಲ, ನಾನೇ ಊಟ ಮಾಡ್ಕೋಬೇಕು. ಅಡುಗೆ ಮಾಡಿಕೊಂಡು ಮತ್ತೆ ಡೈಲಿ ರೂಟೀನ್ ಹೇಗಿರುತ್ತೆ ಆಗ ಸ್ಟಾರ್ಟ್ ಮಾಡಬೇಕು. ಬನ್ನಿ ಸಿಗೋಣ. ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಟು ಸ್ನಾನ ಮಾಡ್ತೀನಿ. ಇವಾಗ ಫ್ರೆಶಪ್ ಆದೆ. ಫ್ರೆಶಪ್ ಆಗಿ ಇವಾಗ ಸ್ವಲ್ಪ ಪೂಜೆ ಎಲ್ಲ ಮಾಡಿ ನೋಡ್ತೀನಿ ಟಿಫಿನ್ ಏನು ಮಾಡ್ಕೋಬೇಕು ಏನಿಲ್ಲ. ಏನಾದರೂ ಟಿಫಿನ್ ಮಾಡ್ಕೋತೀನಿ. ಟಿಫಿನ್ ಮಾಡಿಕೊಂಡು ಆಮೇಲೆ ಮತ್ತೆ ಸ್ವಲ್ಪ ಪ್ರಿಪೇರ್ ಆಗ್ತೀನಿ. 3 ಗಂಟೆಗೆ ಇಂಟರ್ವ್ಯೂ ಇದೆ ಅಂತೆ. ಏನಾಗುತ್ತೋ ಏನೋ ಗೊತ್ತಿಲ್ಲ. ನೋಡೋಣ ಗೈಸ್ ಏನಾಗುತ್ತೆ ಏನಿಲ್ಲ. ಏನಂತೀರಿ? ವಿಭೂತಿ ಹಚ್ಕೋತೀನಿ. ವಿಭೂತಿ ಹಚ್ಕೊಂಡು ದೇವ್ರಿಗೆ ಕೈ ಮುಗಿದು ಮತ್ತೆ ಸಿಗೋಣ ಗೈಸ್. ಪಾತ್ರೆಗಳು ತೊಳಿಬೇಕು. ಮನೆಯಲ್ಲಿ ಯಾರೂ ಇಲ್ಲ, ನಾನೇ. ನಿನ್ನೆ ನಮ್ಮ ಅಕ್ಕವರೆಲ್ಲರೂ ಹಾಗೆ ಇಟ್ಟು ಹೋಗಿದ್ದಾರೆ ನೋಡಿ ಗೈಸ್. ನಾನೇ ತೊಳೆದು ಏನಾದರೂ ಅಡುಗೆ ಮಾಡ್ಕೋಬೇಕು. ಏನು ಮಾಡ್ತೀರಿ? ಏನೂ ಮಾಡೋಕ್ಕಾಗಲ್ಲ, ಬೇರೆ ಆಪ್ಷನ್ ಇಲ್ಲ. ತೊಳೆದ್ರೇ ಏನಾದರೂ ಅಡುಗೆ ಮಾಡ್ಕೋಬೋದು. ರೈಸ್ ಮಾಡಿದ್ದೀನಿ ನೋಡಿ, ಒಳ್ಳೆ ರೈಸ್ ಆಗಿದೆ. ಸ್ವಲ್ಪ ಹೇಗಾಗಿದೆ ಗೊತ್ತಿಲ್ಲ, ನೋಡೋಣ. ಮೆತ್ತಗಾಗಿದೆಯಾ, ಸ್ವಲ್ಪ ಬಿರುಸಾಗಿದೆ, ತೊಂದರೆ ಇಲ್ಲ. ಮಾಡಬೇಕು ಇವಾಗ ಊಟ. ಹೇಗಿದ್ದರೂ ಮಾಡಬೇಕು. ಬಿಸಿರಲಿ ಅದು ಹೇಗಿರಲಿ, ಊಟ ಮಾಡಲೇಬೇಕು. ಓಕೆ, ಆಗಿದೆ. ಸೊ ಗೈಸ್, ಊಟ ಆಯಿತು. ಊಟ ಮಾಡಿಬಿಟ್ಟು ಸುಮ್ಮನೆ ಆಚೆ ಹೋಗ್ತಾಯಿದ್ದೀನಿ, ಸ್ವಲ್ಪ ವಾಕ್ ಮಾಡೋಣ ಅಂತ. ಜಸ್ಟ್ ಇವಾಗ ತಾನೇ ಊಟ ಮಾಡಿದೆ. ಏನು ಮಾಡಬೇಕು ಗಾಯ್ಸ್, ಒಬ್ಬನೇ ಇದ್ದೀನಿ, ಮನ್ಸೊಂದು ಬರ್ತಾಯಿಲ್ಲ. ಹೋಗ್ತಾ ಇದ್ದೀನಿ ನೋಡಿ, ರೋಡ್ ಮೇಲಿದ್ದೀನಿ. ಎಂತ ಮಾಡೋದು, ಮನ್ಸೊಂದು ಬರ್ತಾಯಿಲ್ಲ. ಇಲ್ಲಿ ಗಾರ್ಡನ್ ಇದೆ, ಗಾರ್ಡನ್ಗೆ ಹೋಗಿ ಸ್ವಲ್ಪ ಸುತ್ತಾಡೋಣ ಅಂತ ಹೋಗ್ತಾಯಿದ್ದೀನಿ. ನೋಡ್ತೀನಿ, ಗಾರ್ಡನಿಗೆ ಹೋಗಲ್ಲ. ಹಿಂಗೆ ಒಂದು ರೌಂಡ್ ಹೋಗಿ ಮತ್ತೆ ಸ್ವಲ್ಪ ಪ್ರಿಪೇರ್ ಆಗ್ತೀನಿ. 3 ಗಂಟೆಗೆ ಇಂಟರ್ವ್ಯೂ ಇದೆ. ಇವಾಗ ಹೋಗ್ತಾಯಿದ್ದೀನಿ. ಬೈಕ್ ಇದೆ ಮನೆಯಲ್ಲಿ, ಬಟ್ ಬೈಕ್ ತೊಗೊಂಡು ಹೋಗೋಕ್ಕೆ ಮನಸ್ಸಿಲ್ಲ. ನೋಡಿ ಯಾವ ರೀತಿ ಇದೆ ಏರಿಯಾ. ಬಿಸಿಲಿದೆ ಇವತ್ತು, ಸ್ವಲ್ಪ ಫುಲ್ ಬಿಸಿಲಿದೆ. ತಿರ್ಗಾ ಮತ್ತೆ ಮನೆಗೆ ಹೋಗ್ತಾಯಿದ್ದೀನಿ ನೋಡಿ. ರೋಡ್ ಮೇಲಿದ್ದೀನಿ, ಗಾಡಿಗಳು ಹೋಗ್ತಾಯಿವೆ ಬರ್ತಾಯಿವೆ. ನಂದಂತೂ ಇಷ್ಟೇ, ಒಂದು ರೌಂಡ್ ಆಚೆ ಹೋಗೋದು, ವಾಕ್ ಮಾಡೋದು, ಇಂಟರ್ವ್ಯೂ ಪ್ರಿಪೇರ್ ಆಗೋದು, ಇಷ್ಟೇ ಆಗ್ತಾಯಿದೆ. ಮತ್ತೆ ಮನೆಗೆ ಹೋಗೋದು, ಮನೆಗೆ ಹೋಗಿ ಇಂಟರ್ವ್ಯೂ ಪ್ರಿಪೇರ್ ಆಗ್ತೀನಿ ನೋಡಿ. ಸಿಗೋಣ ಮತ್ತೆ ಇನ್ನೂ ಸ್ವಲ್ಪ ನಿಂತು. ಮನೆಗೆ ಬಂದೆ. ಮನೆಗೆ ಬಂದರೆ ಇಲ್ಲಿ ಯಾವ ರೀತಿ ಅಂದರೆ ಸುಮ್ಮನೆ ಓಪನ್ ಆಗೋಲ್ಲ ಡೋರು. ಕೀ ಹಾಕ್ತಿದ್ದಕ್ಕೆ ಇಲ್ಲಿ ನೋಡಿ ಕ್ಯಾಮ್ರಾ ಇದೆ. ಓಪನ್ ಆಯಿತಾ, ಮತ್ತೆ ಕ್ಲೋಸ್ ಮಾಡೋದು. ಇದು ಒತ್ತಿದ್ರೆ ಓಪನ್ ಆಗುತ್ತೆ. ಅದು ಸೆನ್ಸರ್ ಇದೆ ಅಲ್ಲಿ.
ಓನರ್ ಕಾರು ನಮ್ಮದು. ಈ ಕಡೆ ನಮ್ಮ ಅಕ್ಕನ ಬೈಕ್ ಇದೆ. ಎಲ್ಲಿಗೂ ತೊಗೊಂಡು ಹೋಗಿಲ್ಲ ಆಚೆ, ಎಲ್ಲಿಗೆ ಹೋಗ್ಬೇಕು, ಇನ್ನೂ ಪ್ರಿಪರೇಷನ್ ಆಗಬೇಕು. ಇದಕ್ಕೆ ಇನ್ನೊಂದು ಕೀ ಇದೆ ಗೈಸ್. ಮತ್ತೆ ಸೇಮ್ ಪ್ಲೇಸ್. ಯಾಕೆ ಬರ್ತಾ ಇಲ್ಲ? ಪ್ರಿಪೇರ್ ಆಗ್ತೀನಿ ಮತ್ತೆ ಗೈಸ್. 3 ಗಂಟೆ ಆಗ್ತಿದೆ. ಇವಾಗ ಟೆಸ್ಟ್ ಇದೆ, ಆನ್ಲೈನಲ್ಲಿ ಟೆಸ್ಟ್ ಇದೆ. ಟೆಸ್ಟ್ ಕೊಡಬೇಕು. ಟೆಸ್ಟ್ ಕೊಟ್ಟಾದಮೇಲೆ ಸ್ವಲ್ಪ ಧಕ್ ಅಂತ ಇದೆ. ಎಲ್ಲ ಓದಿರೋದು ನೆನಪಿದೆ. ಅದೆಷ್ಟು ಇಂಟರ್ವ್ಯೂ ಇಷ್ಟು ಕ್ಲಿಯರ್ ಆದರೆ ಒಳ್ಳೆಯದಾಗುತ್ತೆ ಗೈಸ್. ಇಷ್ಟೊತ್ತು ಅದೇ ಓದ್ಕೊಂಡು ಕೂತಿದ್ದೆ. ಮೇನ್ ಟೈಮ್ಗೆ ನನಗೆ ಸ್ವಲ್ಪ ಎಲ್ಲ ನೆನಪಾಗಲಿ ಅಂತ ದೇವ್ರಿಗೆ ಬಿಡ್ಕೋತಾ ಇದ್ದೀನಿ. ನೆನಪಾಗುತ್ತೆ. ಕರೆಕ್ಟಾಗಿ ಇಂಟರ್ವ್ಯೂ ಕೊಡ್ತೀನಿ. ನೋಡೋಣ ಇಂಟರ್ವ್ಯೂ ಏನಾಗುತ್ತೆ ಏನಿಲ್ಲ ಗೊತ್ತಿಲ್ಲ. ಇಂಟರ್ವ್ಯೂ ಕೊಟ್ಟಾದಮೇಲೆ ಮತ್ತೆ ನಿಮಗೆ ಹೇಳ್ತೀನಿ ಏನಾಯಿತು ಏನಿಲ್ಲ, ಯಾವ ಥರ ಕೊಟ್ಟೆ ಅಂತ ನೋಡಿ. ಇಂಟರ್ವ್ಯೂ ಕೊಟ್ಟೆ. ಯಪ್ಪ ಇದೇ ದಗ ಮಾಡ್ತಾಯಿತ್ತು. ಕೊಟ್ಟಿದ್ದೀನಿ. ಎಷ್ಟು ಕೊಟ್ಟು ಒಂದು 60% ಕರೆಕ್ಟಾಗಿ ಕೊಟ್ಟಿದ್ದೀನಿ. ಇನ್ನೂ 40% ಗೊತ್ತಿಲ್ಲ ಏನಾಗುತ್ತೆ ಅಂತ. ಇಂಟರ್ವ್ಯೂಸ್ ಡನ್ ಅಂತ ಹೇಳಿದರು ಮೇಡಮ್ ಅವರು. ಸೊ ನೆಕ್ಸ್ಟ್ ನೋಡಬೇಕು, HR ಕಡೆಯಿಂದ ಕಾಲ್ ಬರುತ್ತಾ ಹೇಗೆ ಏನು ಗೊತ್ತಾಗ್ತಾ ಇಲ್ಲ. ನೋಡೋಣ ಗೈಸ್. ದೇವರ ಆಶೀರ್ವಾದದಿಂದ ಏನಾದರೂ ಡ್ಯೂಟಿ ಆದರೆ ಒಳ್ಳೆಯದಾಗುತ್ತೆ. ಆರಾಮಾಗಿ ಡ್ಯೂಟಿ ಮಾಡ್ಕೊಂಡಿರ್ಬೋದು ಅಂತ ನಾನು ವಿಚಾರ ಮಾಡಿದ್ದೀನಿ. ನೋಡೋಣ, ಎಲ್ಲ ಭಗವಂತನ ಕೈಯಲ್ಲಿದೆ, ನನ್ನ ಕೈಯಲ್ಲಿ ಏನೂ ಇಲ್ಲ. ಸೊ ಇವಾಗ ಸ್ವಲ್ಪ ಆಚೆ ಹೋಗಿ ಬರ್ತೀನಿ. ಅಲ್ಲಿವರೆಗೂ ಸಿಗೋಣ ಗೈಸ್. ಹೇ ಗೈಸ್, ಫುಲ್ ಡೇ ಮನೆಯಲ್ಲಿ. ಅವಾಗಿಂದ ಸುಮ್ಮನೆ ಬೋರ್ ಆಗ್ತಾಯಿತ್ತು. ಫಿಲ್ಮ್ ನೋಡ್ಕೊಂಡು ಕೂತಿದ್ದೆ. ಫಿಲ್ಮ್ ಮುಗೀತು. ನೈಟ್ ಆಗಿದೆ. ಊಟ ಏನು ಮಾಡಬೇಕು ಗೊತ್ತಿಲ್ಲ. ಏನು ಅರ್ಥನೂ ಆಗ್ತಾಯಿಲ್ಲ ಎಂತ ಮಾಡೋದು ಅಂತ. ಇಲ್ಲಿ ಆಚೆ ಹೋಗೋದಾ, ಏನು ಮಾಡೋದು, ಎಂತ ಮಾಡೋದು ಒಂದು ಅರ್ಥ ಆಗ್ತಾಯಿಲ್ಲ ಗೈಸ್. ಇಂಟರ್ವ್ಯೂ ಅಂತೂ ಕೊಟ್ಟಿದ್ದಾಯಿತು. ಕಾಲ್ ಬರುತ್ತೆ ಅಂತ ಹೇಳಿದ್ದಾರೆ. ನೋಡೋಣ, ಬಂದರೆ ಒಳ್ಳೆಯದು. ಬರಬೇಕು ಅಂತ ನನಗೂ ಆಸೆ. ವಿಲ್ ಸಿ ಗೈಸ್ ವಾಟ್ ವಿಲ್ ಹ್ಯಾಪನ್. ಸೊ ಗೈಸ್, ಫ್ರೆಶಪ್ ಆಗಿ ದೇವ್ರ ಮುಂದೆ ದೀಪ ಹಚ್ಚಿ ನಿಂತ್ಕೊಂಡಿದ್ದೀನಿ. ನಿಮ್ಮ ಎದುರುಗಡೆ ಬಂದಿದ್ದೀನಿ. ಊಟಕ್ಕೇನೂ ಇಲ್ಲ, ಮನೆಯಲ್ಲಿ ಯಾರೂ ಇಲ್ಲ. ನಾನು ಏನಾದರೂ ಮಾಡ್ಕೋಬೇಕು. ಏನು ಮಾಡ್ಕೋಬೇಕಾ ಅಥವಾ ಏನು ಆಚೆ ಹೋಗಿ ಏನಾದರೂ ತಿಂದು ಬರಲ್ಲ, ಒಂದು ಅರ್ಥ ಆಗ್ತಾಯಿಲ್ಲ. ಮತ್ತು ಯಾಕೆ ಆಚೆ ತಿನ್ನೋದು ಅಂತ ಇದ್ದೀನಿ. ಇವಾಗ ಮಾಡ್ಕೊಳ್ಳೋಕ್ಕೂ ಬೋರು ಅಂತ. ಏನು ಮಾಡ್ಕೋಬೇಕು? ಅಕ್ಕಿ ಇದೆ ಗೈಸ್ ನೋಡಿ. ಅಕ್ಕಿ ಇದೆ, ಮತ್ತು ಇದರಲ್ಲಿ ಎಣ್ಣೆ ಇದೆ, ಏನೇನೋ ಇಟ್ಟಿದ್ದಾಳೆ. ಏನು ಮಾಡ್ಕೋಬೇಕು ಗೊತ್ತಾಗ್ತಾ ಇಲ್ಲ. ಇರಲಿ, ನೈಟ್ ಒಂದು ಏನಾದರೂ ಆಚೆ ತಿನ್ಕೊಂಡು ಬರ್ತೀನಿ. ಆಚೆ ತಿನ್ಕೊಂಡು ಬಂದು ಮಲಗೋದು. ನಾಳೆ ಅಂತೂ ಸಂಡೇ ಏನೂ ಇರಲ್ಲ. ನಾಳೆ ಒಂದು ದಿವಸ ಕಾಲ ಕಳೆದು ನೋಡೋಣ, ಮಂಡೇ ಏನಾಗುತ್ತೆ, ರಿಸಲ್ಟ್ ಏನಾಗುತ್ತೆ ಗೊತ್ತಾಗುತ್ತೆ. ಅಲ್ಲಿವರೆಗೂ ವೇಟ್ ಮಾಡೋಣ. ಆಚೆ ಹೋಗಿ ಬರ್ತೀನಿ. ಮಳೆ ಬರ್ತಾಯಿದೆ ಗೈಸ್ ನೋಡಿ. ಮಳೆ ಬರ್ತಾಯಿದೆ ಸ್ಲೈಟಾಗಿ, ಜಾಸ್ತಿ ಏನು ಮಳೆ ಇಲ್ಲ. ಗೊತ್ತೇ ಇಲ್ಲ ನನಗೆ ಮಳೆ ಬರೋದು. ನಾನು ಮಳೆಗಡೆ ಇದ್ನಲ್ಲ, ಸೊ ಹಾಗಾಗಿ ಗೊತ್ತಾಗಿಲ್ಲ ಮಳೆ ಬರೋದು. ನೋಡ್ತಾ ಇದ್ರೆ ಹನಿ ಮಳೆ ಬರ್ತಾಯಿದೆ ನೋಡಿ. ಹಸಿಯಾಗಿದೆ, ರೋಡೆಲ್ಲ ಹಸಿಯಾಗಿದೆ ನೋಡಿ, ಕಾಣಿಸ್ತಾ ಇದೆಯಾ? ಆಚೆ ಹೋಗಿ ಏನಾದರೂ ತಿನ್ಕೊಂಡು ಮನೆಗೆ ಬರ್ತೀನಿ. ನಿಮ್ದೇನು ವಿಶೇಷ ಎಲ್ಲರದು? ಊಟ ಆಯಿತಾ? ಊಟ ಆಗಿಲ್ಲ ಅಂದರೆ ಊಟ ಮಾಡ್ಕೊಳ್ಳಿ. ಬನ್ನಿ, ನಾನು ಸ್ವಲ್ಪ ಆಚೆ ಹೋಗಿ ಬರ್ತೀನಿ. ಮನಸ್ಸಾಗಿಲ್ಲ. ಮಿಲ್ಕು ಮತ್ತು ಬಿಸ್ಕಿಟ್ಟು ತೊಗೊಂಡು ಹೋಗ್ತಾ ಇದ್ದೀನಿ ಮನೆಗೆ ಹೋಗ್ಬಿಟ್ಟು ಮನೆಯಲ್ಲಿ
ಹಾಲು ಕಾಯಿಸಿ ಹಾಲು ಕುಡಿಯೋದು ಬೆಸ್ಟು. ಸುಮ್ಮನೆ ಏನ್ರಿ ಆಚೆ ತಿನ್ನೋದು ಯೂಸ್ಲೆಸ್. ಸೊ ಮನೆಗೆ ಹೋಗ್ತೀನಿ, ಮನೆಗೆ ಹೋಗಿ ಹಾಲು ಕಾಯಿಸ್ಕೊಂಡು ಹಾಲು ಕುಡಿದು ಮಲಗು. ಯಪ್ಪ ಬುಲೆಟು ಸೌಂಡ್ ನೋಡಿ ಯಾವ ರೀತಿ ಪಟ್ ಪಟ್ ಅಂತ. ಮಳೆ ಡ್ರಿಜ್ಲಿಂಗ್ ಬರ್ತಾ ಇದೆ, ಡ್ರಿಜ್ಲಿಂಗ್ ಆಗ್ತಾ ಇದೆ, ಹನಿ ಹನಿ ಮಳೆ ಬೀಳ್ತಾ ಇದೆ ನಡೀರಿ. ಸೊ ಹಾಲು ಕಾಯಿಸ್ತಾ ಇದ್ದೀನಿ ನೋಡಿ. ಬಿಸ್ಕಿಟ್ ಇದೆ, ಅದು ಬಿಟ್ಟರೆ ಶೇಂಗಾ ಹಿಂಡಿ ಇದ್ದರೆ ಏನು ರೈಸ್ ಜೊತೆ ಆಗುತ್ತೆ. ಇದು ನಾವೇನಿದು ಹಾಲಿನ ಜೊತೆ ಕುಡಿಯೋಕ್ಕಾಗುತ್ತಾ ಅಂತ ಕರೆಕ್ಟಾಗಿ ನಮಗೆ ಹೇಳೋಕ್ಕಾಗುತ್ತ. ನೋಡಿ ಗೈಸ್, ಹಾಲು ಕಾಯಿಸ್ಕೊಂಡು ಹಾಲು ಕುಡಿತೀನಿ, ಹಾಲು ಕೊಂಡು ಮಲಗೋದು. ಏನಂತಾರೆ, ಏನು ಮಾಡೋಕ್ಕಾಗಲ್ಲ. ರೈಸ್ ಮಾಡ್ಕೋಕ್ಕೆ ಇವಾಗ ರೈಸ್ ಮಾಡ್ಕೊಂಡು ಊಟ ಮಾಡೋಕ್ಕೆ ಮನಸ್ಸಿಲ್ಲ. ಹಾಲಿದೆ, ಬಿಸ್ಕಿಟ್ ಇದೆ, ಹಾಲು ಬಿಸ್ಕಿಟ್ ತಿನ್ನೋದು, ಹಾಲು ಬಿಸ್ಕಿಟ್ ತಿಂದು ಮಲಗೋದು. ನೋಡಿದ್ರಿ ಇವತ್ತಿನ ದಿವಸ ಏನು ಮಾಡಿದೆ ಏನಿಲ್ಲ ಅಂತ. ಇದೇ ರೀತಿ ಡೈಲಿ ಅಪ್ಡೇಟ್ ಬರ್ತಾ ಇರುತ್ತೆ, ನೀವು ನೋಡ್ತಾ ಇರಿ. ನೋಡಿಬಿಟ್ಟು ಹಾಗೆ ಸುಮ್ಮನೆ ಹೋಗ್ಬಿಡಿ. ಸ್ವಲ್ಪ ಲೈಕು ಸಬ್ಸ್ಕ್ರೈಬು ಮಾಡ್ತಾಯಿರಿ, ನನಗೂ ಖುಷಿಯಾಗುತ್ತೆ. ಹಾಗೆ ನೀವು ನೋಡೋರಿಗೂ ಸ್ವಲ್ಪ ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ ಅಂತ ನಾನು ಅಂದ್ಕೊತೀನಿ. ಅಲ್ಲಿವರೆಗೂ ಮತ್ತೆ ನಾಳೆ ಸಿಗೋಣ. ನಾಳೆ ಅಂತೂ ಸಂಡೇ, ಎಲ್ರಿಗೂ ಫಂಡೇ. ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್, ಟೇಕ್ ಕೇರ್, ಗುಡ್ ನೈಟ್.